ಮುಂದಿನ ಬಾರಿ ಶುಂಠಿ ಬೆಳೆಯಲು ಈಗಲಿಂದಲೇ ಉತ್ತಮವಾದ ತಯಾರಿ ಇರಬೇಕು. ಇಲ್ಲ ಅಂದರೆ ನಮ್ಮ ಬೆಳೆ ಅಷ್ಟೊಂದಾಗಿ ಚೆನ್ನಾಗಿ ಬರಲ್ಲ ಅನ್ನೋದಕ್ಕಿಂತ ಖರ್ಚು ತುಂಬ ಆಗುತ್ತೆ. ಉತ್ತಮ ರೀತಿಯಾಗಿ ತಯಾರಿ ಮಾಡಿದರೆ ಭೂಮಿಯನ್ನು ಉತ್ಕೃಷ್ಟಗೊಳಿಸಿದರೆ ಯಾವುದೇ ರೀತಿ ಬೆಳೆ ಹಾಕಿದರೂ ಕೂಡ ಉತ್ತಮವಾಗಿ ಬರುತ್ತೆ. ನಾವು ಭೂಮಿಯನ್ನು ಯೋಗ್ಯ ರೀತಿಯಾಗಿ ಉತ್ಕೃಷ್ಟವಾಗಿ ಮಾಡಲಿಲ್ಲ ಅಂತ ಹೇಳಿದರೆ ನಮಗದು ಯಾವುದೇ ಕಾರಣಕ್ಕೂ ಉತ್ತಮವಾದ ಬೆಳೆ ಬರಲ್ಲ. ಉತ್ತಮವಾದ ಬೆಳೆ ಬರಬೇಕು ಅಂತ ಹೇಳಿದರೆ ತುಂಬ ಖರ್ಚು ಮಾಡಬೇಕಾಗತ್ತೆ. ಈಗಾಗಲೇ 2ನೇ ಹಂತದ ಹಸಿರೆಲೆ ಗೊಬ್ಬರವನ್ನು ಹಾಕಿದ್ದೀನಿ. ಉತ್ತಮವಾಗಿ ಬಂದಿದೆ. 45 ದಿನ ಆದ ನಂತರ ರೋಟರ್ ಮೂಲಕ ಭೂಮಿಗೆ ಸೇರಿಸ್ತೀನಿ. ಭಾಗದಲ್ಲಿ ಆಲ್ರೆಡಿ ಹಸಿರೆಲೆ ಗೊಬ್ಬರವನ್ನು ಹಾಕಿ ರೋಟ್ ಹೊಡಿಸಿ ಈಗ ನೀರನ್ನು ಬಿಡ್ತಾ ಇದ್ದೀನಿ. ನೀರನ್ನು ಯಾವ ಕಾರಣಕ್ಕೆ ಬಿಡಬೇಕು ಅಂತ ಹೇಳಿದರೆ ಕಳೆ ನಿರ್ವಹಣೆ ಉತ್ತಮವಾಗಿ ಆಗುತ್ತೆ. ಪ್ರಮುಖವಾಗಿ ಕಳೆ ನಿರ್ವಹಣೆ ಆಗಬೇಕು ಅಂತ ಹೇಳಿದರೆ ನಾನು ಮಾಡ್ತಿರೋ ಮೆಥಡು ಸೂಕ್ತ ಅಂತ ನನಗನ್ಸುತ್ತೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಶುಂಠಿ ಹಾಕುವ 1 ರಿಂದ 2 ತಿಂಗಳು ಮುಂಚೆನೇ ತುಂಬ ಚೆನ್ನಾಗಿ ಭೂಮಿಯನ್ನು ನೆನೆಸಿ ಚಿಕ್ಕ ಚಿಕ್ಕ ಕಳೆ ಬಂದಾಗಲೇ ನಾವು ಬೇಸಾಯ ಮಾಡಬೇಕು. ಬೇಸಾಯ ಮಾಡೋದ್ರಿಂದ ಕಳೆ ನಿರ್ವಹಣೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅನ್ನೋದಕ್ಕಿಂತ ಉತ್ತಮವಾಗಿ ಇನ್ನೊಂದು ಬಾರಿ ನಾವು ನೀರನ್ನು ಬಿಟ್ಟು ಬೇಸಾಯ ಮಾಡಿದಾಗ 70 ರಿಂದ 80% ಕಳೆ ನಿರ್ವಹಣೆ ಆಗುತ್ತೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ಶುಂಠಿಯನ್ನು ಬೆಳೆಯೋಕ್ಕೆ 2 ರಿಂದ 3 ತಿಂಗಳು ಮುಂಚೆನೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಉತ್ತಮವಾಗಿ ಬೆಳೆಯನ್ನು ತೆಗಿಬೋದು. ಕಡಿಮೆ ಖರ್ಚಲ್ಲಿ ಬೆಳೆಯನ್ನು ಬೆಳಿಬೇಕು ಅಂದ್ಕೊಂಡಿದ್ರೆ ಭೂಮಿ ತಯಾರಿ ಉತ್ತಮವಾಗಿರಬೇಕು. ಭೂಮಿ ತಯಾರಿನೇ ಚೆನ್ನಾಗಿಲ್ಲ ಅಂತ ಹೇಳಿದರೆ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಹಸಿರೆಲೆ ಗೊಬ್ಬರವಾಗಿ ಸೆಣಬನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾವ ಕಾರಣಕ್ಕೆ ಅಂದರೆ ಸ್ವಲ್ಪ ನೀರು ಕಡಿಮೆ ಕೊಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ 40 ರಿಂದ 45 ದಿನದಲ್ಲೇ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ. ನಾನು ಹಾಕಿ 30 ದಿನ ಆಗಿದೆ. ಇನ್ನೇನು 10 ರಿಂದ 12 ದಿನದೊಳಗೆ ಹೂವಾಗುತ್ತೆ. ಹೂವಾದಾಗ ಚೆನ್ನಾಗಿ ರೋಟ್ ಹೊಡಿಸಿದ್ರೆ ಭೂಮಿಗೆ ಒಳ್ಳೆ ಗೊಬ್ಬರ ಸಿಗುತ್ತೆ, ಪೋಷಕಾಂಶಗಳು ಸಿಗುತ್ತೆ. ಇವಾಗಿನ ದರದ ಬಗ್ಗೆ ಚಿಂತೆ ಮಾಡಬೇಡಿ. ಹೊಸದಾಗಿ ಹಾಕಿರುವಂತಹ ರೈತರಿಗೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಇದೆ. ಆದರೆ ನಿಮ್ಮದೇ ಬೀಜ ಇರುತ್ತೆ, ಪೈಪ್ ಇರುತ್ತೆ. ನೀವು ಭೂಮಿ ತಯಾರಿಯನ್ನು ಚೆನ್ನಾಗಿ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ನೀವು ಶುಂಠಿ ಬೆಳೆದ್ರೆ ನಿಮಗೂ ಕೂಡ ಉತ್ತಮವಾದ ದರ ಸಿಗುತ್ತೆ. 1,500 ದರ ಉತ್ತಮ ಅಂತ ನಮಗನ್ಸುತ್ತೆ. ಆದರೆ ಕಳೆದ ವರ್ಷ ಹೊಸದಾಗಿ ಶುಂಠಿ ಹಾಕಿರುವಂತಹ ನಿಮಗೆ ಸ್ವಲ್ಪ ಈ ದರ ಸಂಕಷ್ಟ ತರುತ್ತೆ. ಆದರೂ ಕೂಡ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಕಡಿಮೆ ಖರ್ಚಿನಲ್ಲಿ ಶುಂಠಿ ಬೇಸಾಯ ಮಾಡಿದರೆ ಉತ್ತಮವಾದ ದರದ ನಿರೀಕ್ಷೆ ಇದ್ದೇ ಇರುತ್ತೆ. ಉತ್ತಮವಾದ ದರ ಅನ್ನೋದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ನಾವು ಬೇಸಾಯ ಮಾಡಿದಷ್ಟು ಕೂಡ ನಮಗೆ ಲಾಭ ಸಿಗುವಂತಹ ಅವಕಾಶ ಇರುತ್ತೆ. ಮುಂದಿನ ಬಾರಿ ಶುಂಠಿ ಬೆಳೆಯುವವರು ಉತ್ತಮ ರೀತಿಯಾಗಿ ಭೂಮಿ ತಯಾರಿಯನ್ನು ಮಾಡ್ಕೊಳ್ಳಿ. ಹಸಿರೆಲೆ ಗೊಬ್ಬರವನ್ನು ಮಲ್ಚಿಂಗ್ ಮಾಡ್ಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಶುಂಠಿ ಬೆಳೆಯೋಣ. ನಿಮ್ಮೊಂದಿಗೆ ನಾನು ಇರ್ತೀನಿ. ಹಂತ ಹಂತವಾಗಿ ಮಾಡುವಂತಹ ಕೆಲಸಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು.